ಚಂದ್ರಿಕನಿಗೆ ಅವಳ ಗಂಡನಾದ ವಿನಯ್ ಅಂದ್ರೆ ತುಂಬಾ ಇಷ್ಟ. ಇಬ್ಬರು ತುಂಬಾ ಸಂತೋಷದಿಂದ ಜೀವನ ಮಾಡ್ತಿದ್ರು. ಆದ್ರೆ ಚಂದ್ರಿಕನಿಗೆ ತುಂಬಾ ಹಣ ಸಂಪಾದನೆ ಮಾಡ್ಬೇಕು ಅಂತ ಕೋರಿಕೆ ಇತ್ತು. ವಿನಯ್ ಕಡಿಮೆ ಸಂಪಾದನೆ ಮಾಡ್ತಾನೆ ಅಂತ ಚಂದ್ರಿಕಾ ಮನ್ಸಲ್ಲಿ ತುಂಬಾನೇ ದುಃಖ ಪಡ್ತಿದ್ಲು. ಹೀಗಿರುವಾಗ ಒಂದು ದಿನ, ಏನ್ರಿ ಈ ಸಲ ನನ್ಗೆ ವಾಷಿಂಗ್ ಮಿಷಿನ್ ತೆಗ್ದುಕೊಡ್ತೀನಿ ಅಂತ ಹೇಳಿದ್ರಿ, ನೆನ್ಪಿದೀಯಾ? ಆ ನೆನ್ಪಿದೆ, ಆದ್ರೆ ಇವಾಗ ಅಲ್ಲ, ಮುಂದಿನ ತಿಂಗಳು ನಿನಗೆ ತೆಗೆದುಕೊಡ್ತೀನಿ. ಇವಾಗ ನನ್ ಕೈಯಲ್ಲಿ ಹಣ ಇಲ್ಲ, ಮುಂದಿನ ತಿಂಗಳು ನನಗೆ ಪ್ರಮೋಷನ್ ಆಗುತ್ತೆ, ಆವಾಗ ನಿನ್ಗೆ ತೆಗೆದುಕೊಡ್ತೀನಿ. ಏನ್ರಿ ನೀವು ಯಾವಾಗ ನೋಡಿದ್ರು ಹೀಗೇನೆ ಮಾಡೋದು? ನಾನು ಕೈಯಲ್ಲಿ ಬಟ್ಟೆ ಒಗಿಲಿಕ್ಕೆ ಎಷ್ಟು ಕಷ್ಟಪಡ್ತಿದ್ದೀನಿ, ನನ್ ಬಗ್ಗೆ ನಿಮ್ಗೆ ಚಿಂತೆನೇ ಇಲ್ವಲ್ಲ? ಎಷ್ಟು ದಿನದಿಂದ ಕೇಳ್ತಾ ಇದ್ದೀನಿ, ನೀವು ಅರ್ಥನೇ ಮಾಡ್ಕೊಳಲ್ಲ. ಹಾಗೆ ಅಲ್ಲ ಚಂದ್ರಿಕಾ, ನನ್ನ ಪರಿಸ್ಥಿತಿಯನ್ನು ಕೂಡ ಅರ್ಥ ಮಾಡ್ಕೋಬೇಕಲ್ವ ನೀನು? ಛೀ, ಎಂತ ಬದುಕುರಿ ನಂದು. ನಿಮ್ನ ಮದ್ವೆ ಮಾಡ್ಕೊಂಡು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಿಮ್ನ ಮದ್ವೆ ಆದ್ಮೇಲೆ ನನ್ ಜೀವನ ಬದ್ಲಾಗುತ್ತೆ ಅನ್ಕೊಂಡಿದ್ದೆ, ಆದ್ರೆ ಅದು ಸಾಧ್ಯನೇ ಆಗಿಲ್ಲ. ಈ ಮನೆಯಲ್ಲಿ ನನ್ಗೆ ನೆಮ್ಮದಿನೇ ಇಲ್ಲ. ಸ್ವಲ್ಪ ದಿನ ನಾನು ನನ್ ತವರ್ ಮನೆಗೆ ಹೋಗಿ ಇರ್ತೀನಿ. ಹೀಗೆ ಚಂದ್ರಿಕಾ ಕೋಪದಿಂದ ತನ್ನ ಬಟ್ಟೆಯನ್ನೆಲ್ಲ ತೆಗೆದುಕೊಂಡು ತನ್ನ ತಾಯಿ ಮನೆಗೆ ಹೋದ್ಲು. ಚಂದ್ರಿಕಾ ಹೋಗ್ತಾ ಇದ್ದಾಗ ವಿನಯ್ ನಿಂತು ನೋಡ್ತಾನೇ ಇದ್ದ. ಹೀಗೆ ಗಂಡನ ಮೇಲಿರುವ ಕೋಪದಿಂದ ಚಂದ್ರಿಕಾ ಮನೆಗೆ ಬಂದ್ಲು. ಚಂದ್ರಿಕನ ತಂಗಿಯಾದ ಹರಿತಾ ಅಕ್ಕನನ್ನು ತುಂಬಾ ಚೆನ್ನಾಗಿ ಮನ್ಸಿಗೆ ಬೇಜಾರಾಗದ ರೀತಿ ಮಾತಾಡ್ಸಿದ್ಲು. ಅಕ್ಕ, ಚೆನ್ನಾಗಿದ್ದೀಯಾ? ಯಾಕೆ ಮುಖನ ಕೋಪದಿಂದ ಇಟ್ಕೊಂಡಿದ್ದೀಯಾ? ಏನಾಯ್ತು ನಿಂಗೆ? ಇಲ್ಲಿ ನೋಡು ಹರಿತಾ, ನನ್ ಜೊತೆ ತಮಾಷೆ ಮಾಡ್ಬೇಡ. ನಾನು ಮೊದ್ಲೇ ತುಂಬಾ ಕೋಪದಲ್ಲಿದ್ದೀನಿ. ಇಷ್ಟಕ್ಕೂ ಏನೇ ಆಯ್ತು ನಿಂಗೆ? ನನ್ಗೆ ಹೇಳಲ್ವಾ? ನೀನು ವಯಸ್ಸಲ್ಲಿ ನನ್ಕಿಂತ ತುಂಬಾ ಚಿಕ್ಕವಳು. ನನ್ ಕಷ್ಟ ನಿನ್ಗೆ ಹೇಳಿದ್ರೆ ಸ್ವಲ್ಪ ಕೂಡ ಅರ್ಥ ಆಗಲ್ಲ. ಇದೇ ತಂದೆ ತಾಯಿ ಇದ್ದಿದ್ರೆ ನನ್ನ ಕಷ್ಟನ ಖಂಡಿತವಾಗಿ ಅರ್ಥ ಮಾಡ್ಕೊಳ್ತಿದ್ರು. ಏನಾಯ್ತು ಅಕ್ಕ? ಸಮಸ್ಯೆ ಏನು ಅಂತ ಹೇಳು. ನನ್ನ ನಿನ್ ತಾಯಿ ಅಂತ ಆಲೋಚನೆ ಮಾಡಿ ನನ್ ಜೊತೆ ಹೇಳು. ನನ್ ಗಂಡ ವಾಷಿಂಗ್ ಮಿಷಿನ್ ತೆಕ್ಕೊಡ್ತೀನಿ ಅಂತ ನನಗ್ ಮಾತ್ ಕೊಟ್ಟು ಮುಂದಿನ ತಿಂಗಳು ತೆಕ್ಕೊಡ್ತಾರಂತೆ. ಅಯ್ಯೋ, ಇಷ್ಟಕ್ಕೆ ಇಷ್ಟೊಂದ್ ಕೋಪ ಮಾಡ್ಕೊಂಡ್ರೆ ಹೇಗಕ್ಕ? ಭಾವನ್ಗೆ ಕೂಡ ನೀನೇ ಲೋಕ. ನಿನ್ನ ಬಿಟ್ರೆ ಅವರಿಗೆ ಯಾರಿದ್ದಾರೆ ಹೇಳು? ನೀನೇ ತಾನೆ ಅವ್ರನ್ನ ಅರ್ಥ ಮಾಡ್ಕೋಬೇಕು. ಹರಿತಾ ಹಾಗೆ ಹೇಳಿದಾಗ ಚಂದ್ರಿಕಾ ಕೋಪದಿಂದ ರೂಮ್ ಒಳಗೆ ಹೋದ್ಲು. ಮರುದಿನ ಅವರ ಮನೆಗೆ ವಿನಯ್ ಬಂದ. ಹರಿತಾ ವಿನಯ್ಗೆ ಕಾಫಿಯನ್ನು ತೆಗೆದುಕೊಂಡು ಬಂದು ಕೊಟ್ಲು. ಚಂದ್ರಿಕಾ ಮಾತ್ರ ಏನು ಮಾತನಾಡದೆ ಸುಮ್ನೆ ನಿಂತಿದ್ಲು. ಹೀಗೆ ತಾಯಿ ಮನೆಗೆ ಬಂದು ಕೂತಿರೋದು ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಚಂದ್ರಿಕಾ. ನೋಡರಿತಾ, ನೀ ಆದ್ರೂ ಸ್ವಲ್ಪ ನಿನ್ನ ಅಕ್ಕನಿಗೆ ಬುದ್ಧಿ ಹೇಳು. ಅವಳೇನು ನನ್ಗೆ ಅರ್ಥ ಮಾಡ್ಸದ್ ಬೇಡ. ನನಗೆ ಗೊತ್ತಿಲ್ವಾ? ನಿಮ್ಮತ್ರ ಈ ರೀತಿ ಕೆಲ್ಸ ಮಾಡ್ಕೊಂಡು ನನಗೆ ಇರ್ಲಿಕ್ಕೆ ಆಗಲ್ಲ ರೀ. ಮದುವೆಯಾದ ದಿನದಿಂದ ನೀವು ನನಗೆ ಏನೇನೋ ಮಾಡ್ತೀನಿ ಅಂತ ಮಾತು ಕೊಟ್ರಿ. ಮನೆಗೆ ಕೆಲ್ಸದಾಳನ್ನ ಇಡ್ತೀನಿ ಅಂತ ಹೇಳಿದ್ರಿ, ಆದ್ರೆ ಇಟ್ರಾ? ಇವಾಗ ಎಲ್ಲಾ ಕೆಲ್ಸನ ನಾನೇ ಮಾಡ್ಬೇಕು. ನಿಮಗೆ ಕೆಲ್ಸದಾಳಾಗೆ ನಾನ್ ಕೆಲ್ಸ ಮಾಡಿ ಕೊಡ್ಬೇಕು. ಹಾಗೆ ಅಲ್ಲ ಚಂದ್ರಿಕಾ, ನೀನಾದ್ರೂ ನನ್ನ ಅರ್ಥ ಮಾಡ್ಕೊಳ್ಳೋದಿದ್ರೆ ಹೇಗೆ ಹೇಳು? ಇಲ್ಲಿ ನೋಡು ಹರಿತಾ, ನಿನ್ನ ಅಕ್ಕನಿಗೆ ಹೇಳಿ ಅರ್ಥ ಮಾಡ್ಸು. ಬಾವಾ, ಅಕ್ಕನ್ ಮನ್ಸಿಗೆ ಬೇಜಾರಾಗುವ ರೀತಿ ಮಾತಾಡ್ಬೇಡಿ ಬಾವಾ. ಇವಾಗ ನನ್ಗೆ ಇಷ್ಟು ಮಾತ್ರ ಹೇಳಕ್ಕಾಗೋದು. ಹಾಗೆ ಅಂತ ಹೇಳಿ ರೂಮ್ ಒಳಗೆ ಹೋದ್ಲು. ಹೀಗೆ ಗಂಡ ಹೆಂಡತಿ ತುಂಬಾ ಹೊತ್ತು ಮಾತನಾಡಿ ವಿನಯ್ ಹರಿತನ ಕರ್ಕೊಂಡು ಮನೆಗೆ ಹೋದ. ಹರಿತಾ ಅವರಿಬ್ಬರನ್ನು ಸಂತೋಷದಿಂದ ಕಳ್ಸಿಕೊಟ್ಲು. ಮನೆಗೆ ಬಂದ ನಂತರ ಕೂಡ ಚಂದ್ರಿಕನಿಗೆ ಕೋಪ ಕಡಿಮೆ ಆಗ್ಲಿಲ್ಲ. ಇನ್ಮುಂದೆ ನಾನು ನಿಮ್ನ ಡಿಪೆಂಡ್ ಆಗೋದಿಲ್ಲ. ನಾನ್ ಕೂಡ ಕೆಲ್ಸಕ್ ಹೋಗ್ತೀನಿ. ನನ್ನ ಕಾಲ್ ಮೇಲೆ ನಾನ್ ಬದುಕ್ತೀನಿ. ಸಣ್ಣ ಸಣ್ಣ ವಿಚಾರಕ್ಕೂ ನಿಮ್ಮತ್ರ ನನ್ಗೆ ಹಣ ಕೇಳಕ್ಕಾಗಲ್ಲ. ಬ್ಯೂಟಿ ಪಾರ್ಲರ್ಗೆ ಹೋಗಿ ಮೇಕಪ್ ಮಾಡೋಣ ಅಂದ್ರೆ ನಿಮ್ ಜೊತೆನೆ ಪರ್ಮಿಷನ್ ತಗೋಬೇಕು. ಮದುವೆ ಆಗಿದ್ದಾಗಿಂದ ಇವಾಗ ತನಕ ಒಂದು ಫಿಲಂಗೂ ಕರ್ಕೊಂಡೋಗ್ಲಿಲ್ಲ. ಅವಾಗಿಂದ ಯಾವ್ದೋ ಒಂದ್ ಜೈಲಿಗೆ ಬಂದ ಹಾಗೆ ಇದೆ ನನ್ ಪರಿಸ್ಥಿತಿ. ಯಾಕೆ ಹೀಗೆ ಮಾತಾಡ್ತಿದ್ಯಾ ಚಂದ್ರಿಕಾ? ನನ್ನ ಕೂಡ ಸ್ವಲ್ಪ ಅರ್ಥ ಮಾಡ್ಕೊಂಡ್ ಮಾತಾಡು. ಸಾಕು ರೀ, ಸಾಕು. ನಿಮ್ನ ಅರ್ಥ ಮಾಡ್ಕೊಂಡು ಇಷ್ಟು ವರ್ಷ ಜೀವನ ಮಾಡಿದ್ದು ಸಾಕು. ನನಗ್ ಬೇಕಾಗಿರ ಹಣ, ಆಸ್ತಿ, ಒಡವೆ ಎಲ್ಲವನ್ನು ನಾನೇ ಸಂಪಾದನೆ ಮಾಡಿ ತಗೋತೀನಿ. ಹಾಗೆ ಹೇಳಿ ಚಂದ್ರಿಕಾ ಅಲ್ಲಿಂದ ಕೋಪದಿಂದ ಹೋದ್ಲು. ಚಂದ್ರಿಕನ ಮಾತು ಕೇಳಿ ವಿನಯ್ ತುಂಬಾನೇ ಬೇಜಾರ್ ಮಾಡ್ದ. ಮರುದಿನದಿಂದ ಚಂದ್ರಿಕಾ ಕೆಲ್ಸಕ್ಕೆ ಹೊರಟ್ಬಿಟ್ಲು. ಚಂದ್ರಿಕಾ ಕೆಲಸಕ್ಕೆ ಹೋಗುವ ಕಾರಣ ವಿನಯ್ಗೆ ಯಾರು ಕೂಡ ಅಡಿಗೆ ಮಾಡ್ಕೊಡೋರು ಇರ್ಲಿಲ್ಲ. ಹೋಟೆಲ್ಗೆ ಹೋಗಿ ಊಟ ಮಾಡ್ತಿದ್ದ. ಸ್ವಲ್ಪ ದಿನಗಳಿಂದ ಬೇಜಾರಿಂದ ಊಟ ಕೂಡ ಮಾಡ್ತಿರ್ಲಿಲ್ಲ. ಹೀಗೆ ಸ್ವಲ್ಪ ದಿನ ಕಳೆಯಿತು. ಒಂದು ದಿನ, ನನಗೆ ಫಾರಿನಿಗೆ ಹೋಗುವಂತಹ ಅವಕಾಶ ಸಿಕ್ಕಿದೆ. ಈ ಅವಕಾಶವನ್ನು ಯಾವುದೇ ಕಾರಣಕ್ಕೂ ನಾನು ಕಳ್ಕೊಳ್ಳೋದಿಲ್ಲ. 2 ವರ್ಷ ಅಲ್ಲಿ ಹೋಗಿ ಕಷ್ಟಪಟ್ರೆ ಆಮೇಲೆ ನಾವು ಆಸೆ ಪಟ್ಟಿದ್ನೆಲ್ಲ ಪಡಿಬಹುದು. ಇವಾಗ ನೀನು ವಿದೇಶಕ್ಕೆ ಹೋಗ್ಬೇಕಾದ ಅವಶ್ಯಕತೆ ಇದೆಯಾ ಚಂದ್ರಿಕಾ? ಏನೋ ನನ್ನಿಂದ ಸಾಧ್ಯವಾಗದಿದ್ರು ನನಗೆ ಆದಷ್ಟು ನಿನ್ನ ಚೆನ್ನಾಗಿತ್ತಾನೆ ನೋಡ್ಕೊಳ್ತಾ ಇದ್ದೀನಿ. ನನ್ ಮಾತು ಕೇಳು ಚಂದ್ರಿಕಾ. ಇಲ್ಲ, ನನ್ನಿಂದ ನಿಮ್ ಮಾತನ್ನೆಲ್ಲ ಕೇಳಕ್ಕಾಗಲ್ಲ. ನನಗೆ ನನ್ ಸಂತೋಷ ಮುಖ್ಯ. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಹೀಗೆ ಚಂದ್ರಿಕಾ ಪ್ರಯಾಣಕ್ಕೆ ಸಿದ್ಧ ಮಾಡ್ಕೊಳ್ತಾ ಇದ್ಲು. ವಿನಯ್ ತುಂಬಾ ಬೇಜಾರಾಗಿದ್ದ. ಅವನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ.
ಚಂದ್ರಿಕಾ ತನ್ನ ಮಾತನ್ನು ಕೇಳ್ತಾ ಇಲ್ಲ ಎನ್ನುವುದೇ ಅವನ ದುಃಖ. ವಿಷಯವನ್ನು ಹೇಳಿ ಹರಿತನ ಕೂಡ ಅಲ್ಲಿಗೆ ಬರ್ಲಿಕ್ಕೆ ಹೇಳ್ದ. ಹರಿತನ ನೋಡಿದ ತಕ್ಷಣ ಚಂದ್ರಿಕನಿಗೆ ಕೋಪ ಇನ್ನಷ್ಟು ಜಾಸ್ತಿ ಆಯಿತು. ಏನೇ, ನಿನ್ನ ಅಕ್ಕನಿಗೆ ಸಪೋರ್ಟ್ ಆಗಿ ಮಾತಾಡ್ಲಿಕ್ಕೆ ಬಂದ ಅಥವಾ ನಿನ್ ಭಾವನ ಸಪೋರ್ಟ್ ಆಗಿ ಮಾತಾಡ್ಲಿಕ್ಕೆ ಬಂದ? ಏನಕ್ಕ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ? ನೀನು ಹೀಗೆ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಚಿನ್ನದಂತ ಗಂಡನ ಬಿಟ್ಟು ಯಾಕೆ ಫಾರಿನ್ಗೆ ಹೋಗ್ತೀಯಾ? ಭಾವ ಏನಾದ್ರೂ ನಿನ್ಗೆ ಕಡಿಮೆ ಮಾಡಿದ್ರಾ? ಎಲ್ಲ ತೆಗೆದುಕೊಂಡು ಬಂದು ಕೊಡ್ತಾ ಇದ್ದಾರೆ ತಾನೇ? ಏನೇ ಕೊಟ್ರು ನಾನು ಅಂದುಕೊಂಡ ಹಾಗೆ ನಿನ್ ಭಾವ ನನ್ನ ಚೆನ್ನಾಗಿ ನೋಡ್ಕೊಳ್ಳೇ ಇಲ್ಲ. ದೊಡ್ಡ ಬಂಗ್ಲೆಯಲ್ಲಿ ಇರ್ಬೇಕು ಅನ್ಕೊಂಡಿದ್ದೆ, ಡೈಲಿ ಫಿಲಂಗೆ ಹೋಗ್ಬೇಕು ಅನ್ಕೊಂಡಿದ್ದೆ, ಕಾರಲ್ಲೂ ಹೋಗ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಅದನ್ನೆಲ್ಲ ನಿನ್ ಭಾವ ಕೊಟ್ರಾ? ಈ ಸಣ್ಣ ಮನೆಯಲ್ಲಿ ಜೀವನ ಮಾಡಕ್ಕಿಂತ ನನ್ನ ದಾರಿನ ನಾನ್ ನೋಡ್ಕೊಂಡು ಹೋಗ್ಬೋದು. ಅದಕ್ಕೆ ನೀ ಇವಾಗ ವಿದೇಶಕ್ಕೆ ಕೂಡ ಹೊರಟಿದೀನಿ. ಅದಲ್ಲ ಕಣೆ, ಪಾಪ ಭಾವ, ಅವ್ರನ್ನ ಕೂಡ ನೀನ್ ಅರ್ಥ ಮಾಡ್ಕೋಬೇಕಲ್ವಾ? ಓಹೋ, ನಿನ್ ಭಾವ ಒಬ್ರೇ ಆಗ್ತಾರೆ ಅಂತ ನೀನ್ ಬೇಜಾರ್ ಮಾಡ್ತಾ ಇದ್ದೀಯಾ? ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ನಿನ್ ಭಾವನ ಮದ್ವೆ ಮಾಡ್ಕೊಂಡು ಸಂತೋಷವಾಗಿರಿ. ನಿಮ್ನ ಕೈ ಮುಗ್ದು ಕೇಳ್ಕೊತೀನಿ. ಹಾಗೆ ಹೇಳಿ ಚಂದ್ರಿಕಾ ಕೋಪದಿಂದ ಹೊರಟೋದ್ಲು. ತಂಗಿ ಗಂಡ ಇಬ್ರು ಸೇರ್ಕೊಂಡು ಬೇಡ ಬೇಡ ಅಂತ ಹೇಳಿದ್ರು ಚಂದ್ರಿಕಾ ಕೇಳದೆ ವಿದೇಶಕ್ಕೆ ಹೊರಟೋದ್ಲು. ಚಂದ್ರಿಕನ ಯೋಚನೆ ಮಾಡಿ ಮಾಡಿ ವಿನಯ್ ಹುಚ್ಚನಾದ. ಹೆಂಡತಿ ಬಿಟ್ಟೋದ ಕಾರಣ ಮಾನಸಿಕವಾಗಿ ಕುಗ್ಗಿ ಹೋದ. ಪ್ರತಿದಿನ ಚಂದ್ರಿಕನ್ ಬಗ್ಗೆ ಯೋಚನೆ ಮಾಡಿ ಮಾಡಿ ಅಳ್ತಾ ಇದ್ದ. ಸ್ವಲ್ಪ ದಿನಗಳ ನಂತರ ಜೀವನ ಬೇಡ ಅಂತ ಸೂಸೈಡ್ ಮಾಡ್ಕೊಳಕ್ ಹೋದ. ನಾನು ಏನೂ ತಪ್ಪು ಮಾಡ್ಲಿಲ್ಲ, ಆದ್ರೆ ನನ್ ಜೀವನ ಮಾತ್ರ ಯಾಕೆ ಹೀಗಾಯ್ತು? ನನ್ನ ಹೆಂಡತಿ ನನ್ನ ಬಿಟ್ಟು ಹೋಗ್ತಾಳೆ ಅಂತ ಆಲೋಚನೆ ಮಾಡ್ಲಿಲ್ಲ. ಈ ರೀತಿ ಜೀವನ ನನಗೆ ಬೇಕಾ? ವಿಷ ಕುಡಿಬೇಕು ಅನ್ಕೊಂಡಿದ್ದ. ಅಷ್ಟರಲ್ಲಿ ಅಲ್ಲಿ ಹರಿತ ಬಂದ್ಲು. ವಿನಯ್ ವಿಷ ಕುಡಿಯುವುದನ್ನು ನೋಡಿ ಅವನನ್ನು ಕಾಪಾಡಿದ್ಲು. ಯಾಕೆ ಬಾವ ನೀವು ಈ ರೀತಿ ತೀರ್ಮಾನ ತಗೊಂಡ್ರಿ? ಅಕ್ಕ ಇಲ್ಲ ಅಂತ ನೀವು ಈಗೇನ ಮಾಡೋದು? ಜೀವನದಲ್ಲಿ ಇಂತಹ ಕಷ್ಟಗಳು ಎಷ್ಟೋ ಬರುತ್ತೆ, ಅದಕ್ಕೆಲ್ಲ ಸಾಯ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ಅದು ಸರಿಯಾಗುತ್ತಾ ಬಾವ? ನಿನ್ನ ಅಕ್ಕ ಇಲ್ದೆ ನನ್ನಿಂದ ಜೀವನ ಮಾಡಕ್ಕೆ ಆಗ್ತಿಲ್ಲ ಚಂದ್ರಿಕಾ. ಅವಳಿಲ್ದೆ ನನಗೆ ಬದುಕೇ ಇಲ್ಲ. ಆದ್ರೆ ನಿಮ್ಮ ಅಕ್ಕ ಕೇಳಿದ್ದನ್ನು ನನ್ನಿಂದ ಕೊಡ್ಲಿಕ್ಕಾಗಿಲ್ಲ. ನನ್ನ ತಾಕತ್ತು ಅಷ್ಟೇ. ಅದಕ್ಕೆ ನಾನೇನ್ ಮಾಡೋದು ಹೇಳು? ಚಂದ್ರಿಕಾ ಅವಳ ಸ್ವಾರ್ಥವನ್ನೇ ನೋಡಿದ್ಲು. ಇವಾಗ ಒಬ್ನೇ ಇದ್ದು ಕಷ್ಟಪಡೋದ್ ನಾನ್ ತಾನೆ, ನನಗೆ ಯಾರಿದ್ದಾರೆ? ಹಾಗೆಲ್ಲ ಹೇಳ್ಬೇಡಿ ಬಾವ, ನಿಮಗೆ ನಾನಿದ್ದೀನಿ. ಅಕ್ಕ ಹೇಳಿದ ಹಾಗೆ ನಾವಿಬ್ರು ಮದ್ವೆ ಮಾಡ್ಕೊಂಡು ಹೊಸ ಜೀವನವನ್ನು ಮಾಡೋಣ ಬಾವ. ಹರಿತಾ, ನನ್ನಿಂದ ನಿನ್ನ ಜೀವನವನ್ನು ನಾಶ ಮಾಡ್ಕೋತೀಯಾ? ಇಲ್ಲ ಬಾವ, ನಿಮ್ಮಂತ ಒಳ್ಳೆಯವರು ಎಲ್ಲೂ ಕೂಡ ಹುಡುಕಿದ್ರೆ ಸಿಗದೇ ಇಲ್ಲ. ಅಕ್ಕ ಮಾಡಿದ ತಪ್ಪನ್ನು ನಾನ್ ಸರಿಪಡಿಸ್ತೀನಿ. ಇವಾಗ್ಲೇ ನನಗೆ ತಾಳಿ ಕಟ್ಟಿ ಬಾವ. ಹಾಗೆ ಹೇಳಿ ಅರಿಶಿನ ತಾಳಿಯನ್ನು ಕೊಟ್ಲು. ಹೀಗೆ ವಿನಯ್ ಆಲೋಚನೆ ಮಾಡಿ ಹರಿತನ ಮದ್ವೆ ಮಾಡ್ಕೊಂಡ. ಇಬ್ಬರು ಹೊಸ ಜೀವನವನ್ನು ಆರಂಭಿಸಿದ್ರು. ಹೀಗೆ ದಿನಗಳು ಕಳೆಯಿತು. 3 ವರ್ಷಗಳ ನಂತರ ವಿದೇಶಕ್ಕೆ ಹೋದ ಚಂದ್ರಿಕಾ ಮನೆಗೆ ಬಂದ್ಲು. ಮನೆಯಲ್ಲಿ ವಿನಯ್ ಹರಿತನ ನೋಡಿ ಶಾಕ್ ಆದ್ಲು. ಹರಿತನನ್ನು ನೋಡಿ ತುಂಬಾನೇ ಕೋಪಪಟ್ಲು. ಏನೇ ಕೆಲ್ಸ ಮಾಡಿದೀಯಾ? ಅಕ್ಕನ ಜೀವನವನ್ನೇ ಹಾಳ್ ಮಾಡಿದೀಯಾ? ಅಕ್ಕನಿಗೆ ಸವತಿಯಾಗಿ ಬಂದಿದೀಯಾ? ಚಿಚಿ, ನಿನ್ನ ಎಷ್ಟು ನಮ್ದೆ ಕಣೆ. ಮದುವೆ ಆಗ್ಲಿಕ್ಕೆ ಮುಂಚೆ ನನ್ ಬಗ್ಗೆ ಸ್ವಲ್ಪ ಕೂಡ ಯೋಚನೆ ಮಾಡಿಲ್ವಾ? ನಿಮಗೂ ಬುದ್ಧಿಲ್ವಾ ರೀ? ಅವಳೇನೋ ಸಣ್ಣ ಹುಡುಗಿ, ಏನೇನೋ ಮಾಯದ ಮಾತೇಳಿ ಅವಳನ್ನ ಮದುವೆ ಮಾಡ್ಕೊಂಡ್ರಾ? ಸಾಕು, ಬಾಯಿ ಮುಚ್ಚು, ಜಾಸ್ತಿ ಮಾತಾಡ್ಬೇಡ. ನನ್ನ ಹೆಂಡತಿಯ ಬಗ್ಗೆ ನೀನು ಕೀಳಾಗಿ ಮಾತಾಡ್ಬೇಡ. ಯಾರು ಸಣ್ಣ ಹುಡುಗಿ? ಸಾಯಕ್ಕೋದ ನನ್ನನ್ನು, ನನ್ನ ಜೀವನವನ್ನು ಕಾಪಾಡಿ ನನಗೆ ಒಂದು ಹೊಸ ಜೀವನ ಕೊಟ್ಲಲ್ಲ ಇವಳ ಸಣ್ಣ ಮಗು. ಅಕ್ಕ ಮಾಡಿದ ತಪ್ಪನ್ನು ಸರಿಪಡಿಸಿದ್ದಾಳೆ. ಅವಳನ್ನು ನೋಡಿ ಸಣ್ಣ ಹುಡುಗಿ ಅಂತೀಯ? ಹಣದ ಆಸೆಗೋಸ್ಕರ, ನಿನ್ನ ಸ್ವಾರ್ಥಕ್ಕೋಸ್ಕರ ನಮ್ನೆಲ್ಲ ಬಿಟ್ಟೋದೆಲ್ಲ ನಿನ್ನ ಏನು ಅಂತ ಹೇಳ್ಬೇಕು? ಈ ಮನೆಯೊಳಗೆ ಬರುವ ಅರ್ಹತೆ ನಿನಗೆ ಇಲ್ಲ. ರೀ, ನಾನ್ ನಿಮ್ ಮಾತ್ ಕೇಳ್ದೆ ತುಂಬಾ ದೊಡ್ಡ ತಪ್ಪನ್ನು ಮಾಡ್ಬಿಟ್ಟೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನಿಮ್ಮ ಪ್ರಾಮುಖ್ಯತೆ ಏನು ಅಂತ. ಹಣ ಸಂಪಾದನೆ ಮಾಡೋದ್ರಲ್ಲಿ ಇಲ್ಲದಿರುವ ಆನಂದ ಗಂಡನ್ ಜೊತೆ ಜೀವನ ಮಾಡೋದ್ರಲ್ಲಿ ಇದೆ ಅಂತ ಅರ್ಥ ಆಗ್ಲಿಲ್ಲ. ಅದಕ್ಕೇನೆ ಅಲ್ಲಿಂದ ಬಂದ್ಬಿಟ್ಟೆ. ನಾನ್ ತಪ್ಪು ಮಾಡಿದೀನಿ, ನನ್ನನ್ನು ಕ್ಷಮಿಸಿ. ಆಗಿದ್ದು ಆಗೋಯ್ತು. ಈ ಮನೆಯಲ್ಲಿರುವ ಅರ್ಹತೆ ನಿನಗಿಲ್ಲ. ಇನ್ ಮುಂದೆ ನಿನ್ ಜೀವನನ ನೀನೇ ನೋಡ್ಕೋ ಚಂದ್ರಿಕಾ. ವಿನಯ್ ಆಗಿ ಹೇಳಿದಾಗ ಚಂದ್ರಿಕಾ ದುಃಖಪಟ್ಟು ಅಳ್ತಾನೇ ಇದ್ಲು. ಅವಳನ್ನು ನೋಡಿ ಹರಿತನಿಗೂ ತುಂಬಾನೇ ದುಃಖವಾಯಿತು. ಅಳ್ಬೇಡಕ್ಕ, ವಿಧಿಯ ಆಟ ಇದೇ ಅನ್ಸುತ್ತೆ. ಇನ್ ಮುಂದೆ ಈ ಮನೆ ಬಿಟ್ಟು ನೀನು ಎಲ್ಲೂ ಹೋಗುವ ಅವಶ್ಯಕತೆ ಇಲ್ಲ. ಎಲ್ಲರೂ ಸೇರಿ ಇದೇ ಮನೆಯಲ್ಲಿ ಸಂತೋಷವಾಗಿರೋಣ. ಭಾವನಿಗೆ ನೀನು ಅಂದ್ರೆ ಎಷ್ಟು ಇಷ್ಟ ಅಂತ ನಿನಗ್ ಗೊತ್ತಿಲ್ಲ. ನೀನು ಇಲ್ಲ ಅಂತ ಸಾಯಕ್ಕೋಗಿದ್ರು. ಆ ಸಮಯದಲ್ಲೇ ನಾನೀ ತೀರ್ಮಾನ ಮಾಡಿದಕ್ಕ. ಅದ್ನ ಬಿಟ್ಟು ನಿನಗೆ ಮೋಸ ಮಾಡ್ಬೇಕು ಅಂತ ಆಲೋಚನೆ ಮಾಡಿಲ್ಲ. ನನ್ನನ್ನು ಕ್ಷಮಿಸು, ನೀನು ದುಃಖ ಪಡ್ಬೇಡ. ಹೀಗೆ ಹರಿತಾ ಚಂದ್ರಿಕನನ್ನು ಸಮಾಧಾನ ಮಾಡಿದ್ಲು. ವಿನಯ್ ಕೂಡ ತನ್ನ ಹೆಂಡತಿಯ ಕೈಯನ್ನು ಹಿಡ್ಕೊಂಡು ಕಣ್ಣೀರು ಒರೆಸಿದ. ಹೀಗೆ ತನ್ನ ಗಂಡ ತಂಗಿಯನ್ನು ಅರ್ಥ ಮಾಡಿಕೊಂಡ ಚಂದ್ರಿಕಾ, ಸರಿ, ನಾವು 3 ಜನ ಸೇರಿ ಬದುಕೋಣ. ನನ್ನನ್ನು ನಿನ್ನ ಸವತಿಯಾಗಿ ಮಾತ್ರ ನೋಡ್ಬೇಡಕ್ಕ. ನಾನ್ ಯಾವಾಗಿದ್ರೂ ನಿನ್ನ ತಂಗಿಯೇ.
ತುಂಬಾ ಥ್ಯಾಂಕ್ಸ್ ಸರಿತಾ, ನನ್ನ ಜೀವನವನ್ನು ಮತ್ತೆ ಸರಿ ಮಾಡಿದೀಯಾ. ಸಣ್ಣವಳಾಗಿದ್ರು ದೊಡ್ಡವಳ ರೀತಿ ಆಲೋಚನೆ ಮಾಡಿದೀಯಾ. ತಾಯಿಯ ಸ್ಥಾನವನ್ನು ನೀನ್ ತುಂಬಿಸಿದೀಯಾ. ತುಂಬಾ ಥ್ಯಾಂಕ್ಸ್ ಸರಿತಾ. ಹೀಗೆ ಚಂದ್ರಿಕಾ ಹರಿತಾ ಸಂತೋಷಪಟ್ರು. ಹೀಗೆ ಅಂದಿನಿಂದ ಮೂವರು ಅದೇ ಮನೆಯಲ್ಲಿ ಸಂತೋಷದಿಂದಿದ್ರು. ವಿನಯ್ ಕೂಡ ಇಬ್ಬರು ಹೆಂಡತಿಯರನ್ನು ಚೆನ್ನಾಗಿ ನೋಡ್ಕೊಂಡ. ಚಂದ್ರಿಕಾ ಮತ್ತು ಹರಿತಾ ಹೊಸದಾಗಿ ವ್ಯಾಪಾರವನ್ನು ಆರಂಭಿಸಿ ಹಣವನ್ನು ಸಂಪಾದನೆ ಮಾಡಿದ್ರು. ಹೀಗೆ ಈ ಮೂರು ಜನ ಅವರ ಕುಟುಂಬದಲ್ಲಿ ಏನೇ ಸಮಸ್ಯೆ ಬಂದ್ರೂ ಪರಿಹಾರವನ್ನು ಮಾಡಿಕೊಂಡು ಮೂವರು ಒಟ್ಟಿಗೆ ಸಂತೋಷವಾಗಿದ್ರು.